ಸೊ ನಾವು ಲಾಯಲ್ ಆಗೇ ಆಡಿದ್ವಿ ಮ್ಯಾಮ್. ಅಂದರೆ ನಮಗೆ ನಾನು ಹೇಳ್ತಾ ಇದ್ವಾ, ನಮಗೆ ತುಂಬ ಮ್ಯಾಟ್ರ್ ಆಗಲ್ಲ, ನನಗೆ ಲೈಫ್ ಆ್ಯಂಡ್ ಡೆತ್ ಅಲ್ಲ ಬಿಗ್ ಬಾಸು. ನನಗೆ ನನ್ನ ವ್ಯಾಲ್ಯೂಸ್ ಇಂಪಾರ್ಟೆಂಟು, ನನಗೆ ನನ್ನ ಫ್ರೆಂಡ್ಶಿಪ್ಪು, ನನ್ನ ಲಾಯಲ್ಟಿ ಇಂಪಾರ್ಟೆಂಟು. ಬಿಗ್ ಬಾಸ್ ಒಬ್ರಿಗೆ ಗೆಲ್ತಾರೆ, ಕೊನೆಗೆ ಒಬ್ಬರೇ ಗೆಲ್ಲೋದು, ಕೊನೆಗೆ ಒಬ್ರಿಗೆ ವಾಟ್ ಎವರ್ 50 lakhs ಕಪ್ ಸಿಗೋದು. ಇನ್ನು ಮಿಕ್ದವರೆಲ್ಲ ಅಲ್ಲಿ ತನಕ ಹೋಗಿ ವಾಪಸ್ಸೇ ಬರೋರು. ನಾನು ಎಲ್ಲಿ ನನ್ನ ವ್ಯಾಲ್ಯೂಸ್ನ ಬಿಟ್ಕೊಡ್ತೀನೋ, ನನ್ನ ಸಿದ್ಧಾಂತಗಳನ್ನ ಬಿಟ್ಕೊಡ್ತೀವೋ ಅಲ್ಲಿ ನಾನು ಸೋತಂಗೆ. ನನ್ನ ಫೇವ್ರೆಟ್ ಫಿಲಾಸಫರ್ ಇದ್ದಾರೆ ಅಯನ್ ರ್ಯಾಂಡ್ ಅಂತ. ಅವ್ರು ಹೇಳ್ತಾರೆ, ಇಂಟೆಗ್ರಿಟಿ ಇಸ್ ದ ಅಬಿಲಿಟಿ ಟು ಸ್ಟ್ಯಾಂಡ್ ಬೈ ಯುವರ್ ವ್ಯಾಲ್ಯೂಸ್ ಆ್ಯಂಡ್ ಐಡಿಯಲ್ಸ್ ಅಂತ. ಸೊ ನಾನು ನನ್ನ ಸಿದ್ಧಾಂತಗಳಿಗೆ ನಿಂತ್ಕೊಂಡಿದ್ದೀನಿ. ಆ್ಯಂಡ್ ಅದ್ರ ಬಗ್ಗೆ ನನಗೆ ಖುಷಿ ಇದೆ ಅಷ್ಟೆ. ಎಲ್ಲರೂ ಕ್ಯೂವಲ್ಲಿ ಹೋಗಿ ಆನೆ ನೋಡಿತೀವಿ ಎಲ್ಲ, ಅಂದರೆ ಈಗ ಯಾರೋ ಅವಿ ಅಂತ ಒಬ್ಬರು ಹೊರಗಡೆ ಬರ್ತಾರೆ ಹೊರಗಡೆಯಿಂದ, ಮಾವುತ ಆಯಿತಾ. ಆಮೇಲೆ ಎಲ್ಲರೂ ನಾನು ಮಾವುತ, ನಾನು ಆನೆ ನೋಡಿತೀವಿ ಅಂತ ಹೋದಾಗ ನಾವು ಅಲ್ಲಿ ಅವ್ರ ಜೊತೆ ನಿಂತ್ಕೊಂಡು ಯಾರು ಹೊಡಿತೀರಾ ಬನ್ನಿ ಹೊಡಿರಿ ಅಂತ ನಿಂತ್ಕೊಂಡಿದ್ದೆ. ಐ ಥಿಂಕ್ ಇಟ್ ವಾಸ್ ಅ ಬೆಟರ್ ಮೂವ್ ದೆನ್ ಅದು ಬೇರೆಯವರೆಲ್ಲ ಮಾಡಿದ್ದಕ್ಕೆ. ಬಟ್ ನಿನ್ನೆ ಒಂದು ಡಿಸ್ಕಷನ್ ಆಗ್ತಾ ಇರುತ್ತೆ ಪ್ರತಾಪ್ ಮತ್ತು ಸಂಗೀತ ನಡುವೆ. ಅವ್ರು ಹೇಳ್ತಾರೆ ಅಂದರೆ ವಿನಯ್ ಟೀಮ್ ಜೊತೆ ಗುರುತಿಸ್ಕೊಂಡಿರೋರೆಲ್ಲ ಒಬ್ಬೊಬ್ಬರೇ ಆಚೆ ಹೋಗ್ತಿದ್ದಾರೆ, ಇದು ಬಿಕಾಸ್ ಆಫ್ ವಿನಯಿಂದ ಆಗ್ತಿರೋ ಇನ್ಫ್ಲೂಯೆನ್ಸ್ ಅಂತ ಹೇಳ್ಬಿಟ್ಟು. ಅದು ಹೇಗೆ ಅಂತಂದರೆ ಅವ್ರು ಬ್ರೋಕೋಡ್ ಮಾಡ್ತಾರೆ ಅಂತ. ಸೊ ಅದೇ ರೀತಿ ಆಯ್ತಾ ಏನು ಅಂತ. ಅಫ್ಕೋರ್ಸ್ ಅವ್ರು ಇನ್ಫ್ಲೂಯೆನ್ಸ್ ಮಾಡ್ತಿಲ್ಲ ನಿಮ್ಮನ್ನ, ಆದರೆ ನೀವುಗಳ ಇನ್ಫ್ಲೂಯೆನ್ಸ್ ಆದ್ರ ಏನು ಎತ್ತ ಅಂತ. ಮ್ಯಾಮ್ ಏನು ಗೊತ್ತಾ, ವಿನಯ್ ಅಷ್ಟು ದೊಡ್ಡ ಅಂದರೆ ಮ್ಯಾಡ್ ಜೀನಿಯಸ್ ಅಲ್ಲ, ಅಂದರೆ ಅಷ್ಟು ಕುರ್ಕೊಡಲ್ಲ. ಅಂದರೆ ನಾನು ಯಾರ ಜೊತೆ ನಾವು ಬ್ರದರ್ಹುಡ್ ಫೇಕ್ ಮಾಡಿ ಅವ್ರನ್ನ ಆಚೆ ಹಾಕ್ತೀನಿ, ನಾನು ಉಳಿಸ್ಕೋತೀನಿ ಅಂತ. ಅಂದರೆ ನಾನು ನಮ್ರತ ಹೊರಗಡೆ ಕೂತಿದ್ರೆ ವಿನಯ್ ತಂದು ಊಟ ಕೊಡೋರು, ಊಟ ಮಾಡಿ ಯಾಕೆ ಅಂತ. ಅವ್ರು ಕೂತಿದ್ರೆ ನಾವಿಬ್ಬರು ತೊಗೊಂಡೋಗಿ ಊಟ ಕೊಡ್ತಾಯಿದ್ವಿ. ಸೊ ಅಷ್ಟು ಒಂದು ಜೆನ್ಯೂನ್ ಪ್ಯೂರ್ ಬಾಂಡನ್ನ. ಆಮೇಲೆ ಸಂಗೀತ ಅವರು ಎಲ್ಲರೂ ಅವ್ರು ಸಂಗೀತ ಅಂತಲ್ಲ, ಎಲ್ಲರೂ ಅವ್ರವ್ರ ಮೂಗಿನ ನೇರಕ್ಕೆ ಯೋಚನೆ ಮಾಡ್ತಾರೆ. ಸೊ ಅವರು ಆ ಥರ ಏನಾದರೂ ಮಾಡಿದ್ರೆ ಅದನ್ನು ಒಂದು ಸೆಲ್ಫಿಶ್ ಮೋಟಿವ್ ಇಟ್ಕೊಂಡು ಮಾಡ್ತಾರೆ ಅನಿಸುತ್ತೆ. ಸೊ ಅವ್ರಿಗೆ ವಿನಯ್ ಅವ್ರು ಏನೇ ಮಾಡಿದ್ರು ಅದು ಸೆಲ್ಫಿಶ್ ಆಗೇ ಕಾಣುತ್ತೆ ಅನಿಸುತ್ತೆ. ಸೊ ಅವ್ರ ಪರ್ಸ್ಪೆಕ್ಟಿವಿಂದ ಅವ್ರು ರೈಟ್. ಬಟ್ ನನ್ಗೆ ಗೊತ್ತು ಮ್ಯಾಮ್ ವಿನಯ್ ಏನು ಅಂತ, ನನ್ಗೆ ಗೊತ್ತು ನಮ್ರತ ಏನು ಅಂತ. ಆ್ಯಂಡ್ ಯಾರೇ ಏನೇ ಹೇಳಿದ್ರು ಅದು ಚೇಂಜ್ ಆಗಲ್ಲ. ನಾನು ಏನು ನೋಡಿದ್ದೀನಿ, ನನ್ನ ಅಂದರೆ ಕೇಳಿದ್ದು ಸುಳ್ಳಾಗಬಹುದು, ನೋಡಿದ್ದು ಸುಳ್ಳಾಗಬಹುದು ಅಂತಾರಲ್ಲ, ನಾನು ನನ್ನ ಇದರಲ್ಲಿ ಏನು ನೋಡಿದ್ದೀನಿ ಅದನ್ನು ಮಾತ್ರ ನಂಬೋದು, ಇನ್ನು ಮಿಕ್ಕಿದವ್ರದ್ದು ಯಾರ್ದು ನಂಬಲ್ಲ. ಆ್ಯಂಡ್ ಸಂಗೀತ ವಾರ ಒಂದೊಂದು ಚೇಂಜ್ ಮಾಡ್ತಾ ಇರ್ತಾರೆ. ಈ ವಾರ ಇದು ಹೇಳ್ತಾರೆ, ಆ ವಾರ ಅದು ಹೇಳ್ತಾರೆ. ಒಂದು ವಾರ ಏನು ಹೇಳಿದ್ರು ನಮ್ಮ ಟೀಮ್ ಬಂದಾಗ, ಸ್ನೇಹಿತನ ನಾನು ಮೊದಲು ಬೇರೆ ಥರ ನೋಡಿದ್ದೆ, ಅವ್ನು ವಿನಯ್ ಮಾತು ಕೇಳ್ತಾನೆ ಅಂತ ಅಂದ್ಕೊಂಡಿದ್ದೆ. ಬಟ್ ಈಗ ಒಳಗಡೆ ಹೋದ್ಮೇಲೆ ಗೊತ್ತಾಯಿತು ಅವ್ನು ಯಾರ ಮಾತು ಕೇಳಲ್ಲ ಅಂತ. ಮ್ಯಾಮ್ ನನ್ನ ಅಪ್ಪ ಅಮ್ಮನ ಮಾತೇ ಕೇಳಿಲ್ಲ ಲೈಫಲ್ಲಿ, ನನ್ನ ಟೀಚರ್ಸ್ ಮಾತೇ ಕೇಳಿಲ್ಲ. ನಾನು ಎಕ್ಸಾಮ್ಗೆ ಅರ್ಧ ಗಂಟೆ ಲೇಟಾಗಿ ಹೋಗ್ತಾ ಇದ್ದೆ, ಅರ್ಧ ಗಂಟೆ ಲೇಟಾಗಿ ಹೋದರೆ ಬಿಡ್ತಾರೆ ಅಂತ. ಸೊ ಅಂಥವನು ಅಲ್ಲಿ ಹೋಗ್ಬಿಟ್ಟು ವಿನಯ್ ಮಾತು ಕೇಳೋಕ್ಕೇನು ಹೋಗಲ್ಲ. ಮೈಕಲ್ ಯಾಕೆ ಕೇಳಬೇಕು ವಿನಯ್ ಮಾತು? ಮೈಕಲ್ ರೋಡೀಸ್ ಗೆದ್ದು ಬಂದಿದ್ದಾನೆ ಆಯಿತಾ, ಮೈಕಲ್ ಅವ್ನ ಬಿಸ್ನೆಸ್ ನಡೆಸ್ತಾ ಇದ್ದಾನೆ. ನಮ್ರತಾ ಅವ್ರ ಲೈಫಲ್ಲಿ ಒಂದಷ್ಟು ಅಚೀವ್ ಮಾಡಿದ್ದಾರೆ. ಅವರು ದೊಡ್ಡ ದೊಡ್ಡ ಸೀರಿಯಲ್ಗಳು ಕೊಟ್ಟಿದ್ದಾರೆ, TRP ಚಾರ್ಟಲ್ಲಿ ನಂಬರ್ 1 ಇದ್ದಾರೆ. ಅವ್ರು ಯಾಕೆ ಬಂದು ವಿನಯ್ ಮಾತು ಕೇಳಬೇಕು? ಅದು ಸುಮ್ಮನೆ ಬಿಂಬಿಸ್ತಾ ಇರೋದಷ್ಟೇ, ಇವ್ರು ವಿನಯ್ ಮಾತು ಕೇಳ್ತಾ ಇದ್ದಾರೆ, ಇನ್ಫ್ಲೂಯೆನ್ಸ್ ಆಗ್ತಾ ಇದ್ದಾರೆ ಅಂತ. ಯಾರನ್ನೂ ಇನ್ಫ್ಲೂಯೆನ್ಸ್ ಮಾಡ್ತಾ ಇಲ್ಲ. ಆಮೇಲೆ ಅವ್ರು ಟ್ರೈಯೂ ಮಾಡಲ್ಲ ಇನ್ಫ್ಲೂಯೆನ್ಸ್ ಮಾಡೋಕ್ಕೆ. ಒಂದೊಂದ್ಸತಿ ಹೇಳ್ತಾರೆ ವಿನಯ್ ಈ ಟಾಸ್ಕ್ ಮಾಡಬೇಡ, ಈ ಟಾಸ್ಕ್ ಮಾಡಿದ್ರೆ ಇದಾಗುತ್ತೆ ಅಂತ. ಸೊ ಒಂದು ಟಾಸ್ಕಲ್ಲಿ ನಾನು ತನಿಷಾ